ಬಂದಿರೋ ಗೆಸ್ಟ್ಗಳಿಗೆ ತಿಂಡಿ ತೀರ್ಥ ಮಾಡ್ಲೋ ಇಲ್ಲ ನಿನ್ ಜೊತೆ ಕಾಡು ಹರಟೆ ಮಾಡ್ತಾ ಕೂತ್ಕೊಳ್ಳೋ. ಹೋಗು ಹೋಗು, ಕೆಲಸ ಇದೆ ತುಂಬಾ. ಅಕ್ಕ ಏನು ಲೇ ಅಕ್ಕ, ಏನು ಇಲ್ಲಿ ನೋಡಕ್ಕ. ನೋಡಿದ ಮುಖನೇ ಎಸ್ಸತಿ ಅಂತ ನೋಡ್ಲಿ ಹೋಗ. ನನ್ ಮುಖ ಅಲ್ಲ, ನನ್ ಗೆಟಪ್ ನೋಡಕ್ಕ ಕಳವಾಗ್ಬಿಡ್ತ್ಯಾ. ಏನೋ ನಿಂದು? ಏನೋ ಗಣಿ ಇದು? ಮೈ ತುಂಬಾ ಶಾಲ್ ಹೊತ್ಕೊಂಡಿದ್ಯಾ? ಅಕ್ಕ ನಿಮ್ಗೊಂದು ಸರ್ಪ್ರೈಸ್ ಕೊಡಕ್ ಬಂದಿದ್ದೀನಿ. ಏನೋ ಅದು? ಗಣಿ, ಏನೋ ಇದು? ಅಕ್ಕ ಪ್ರತಿದಿನ ಸೂರ್ಯ ಸರಿಯಾದ ಸಮಯ ಕೊಡ್ತಾನೋ ಇಲ್ವೋ, ಈ ಗಡಿಯಾರದ ಮುಳ್ಳು ಸರಿಯಾಗಿ ಓಡುತ್ತೋ ಇಲ್ವೋ, ಆದ್ರೆ ನೀನ್ ತಯಾರಾಗಿ ಕೆಲ್ಸಕ್ಕೆ ಹೋಗೋದು ನಾನು ಈ ತರ ಯೂನಿಫಾರ್ಮ್ ಹಾಕೊಂಡು ಪ್ರತಿದಿನ ಸ್ಕೂಲ್ಗೆ ಹೋಗ್ಬೇಕು ಅಂತ ತಾನೆ. ಗಣಿ, ನೀನು ನೀ ಬಟ್ಟೆಲ್ ನೋಡ್ತಿದ್ರೆ ನಿನ್ ಮುಖದಲ್ಲಿ ಒಂದು ಹೊಸ ಕಳೆ ಕಾಣಿಸ್ತಿದೆ. ಆ ದೇವ್ರು ನನ್ನ ಹಣೆ ಬರ್ದಲ್ಲಂತೂ ಓದು ಬರಹ ಬರೀಲಿಲ್ಲ, ಆದ್ರೆ ನಿನಗ ಆ ರೀತಿ ಮೋಸ ಆಗ್ಬಾರ್ದು ಕಣೋ. ಅಕ್ಕ ನಿನಗ್ ಬರೋ ಪ್ರತಿ ತಿಂಗಳು ಸಂಬಳದಲ್ಲಿ 5,000 ಇದಕ್ಕೆ ಅಲ್ವಾ ಅಕ್ಕ ಎತ್ತಿಡೋದು? ಲೇ ಅಕ್ಕ, ನಿನಗ್ ಸಂತೋಷ ಆಗ್ಲಿ ಅಂತ ನಾನು ಈ ಬಟ್ಟೆ ಹಾಕೋ ಬಂದ್ರೆ ನಿನ್ ಕಣ್ಣೀರ್ ಹಾಕ್ತಿದ್ಯಲ್ಲ. ನೀನ್ ಯಾವತ್ತೂ ಕಣ್ಣೀರ್ ಹಾಕ್ಬಾರ್ದಕ್ಕ. ದೇವ್ರಾಣೆಗೂ ನಾನ್ ಮಾಡೋ ಚೇಷ್ಟೆ ತುಂಟಾಟ ಬರೀ ನಿನ್ನ ರೇಗ್ಸಿ ನಗ್ಸೋದಕ್ಕಷ್ಟೇ ಅಕ್ಕ. ಇಷ್ಟು ವರ್ಷ ನೀನ್ ಪಟ್ಟಿರೋ ಕಷ್ಟಕ್ಕೆ ನಿನ್ನ ರಾಣಿ ತರ ನೋಡ್ಕೋತೀನಿ. ಯಾಕಕ್ಕ, ಏನಾದ್ರೂ ತಪ್ಪು ಹೇಳದ್ನಾ? ತಪ್ಪು ನಿಂದಲ್ಲ ಕಣೋ, ನನಗೆ ತಪ್ಪು ಯೋಚನೆಗಳು. ಏನ್ ಯೋಚನೆ ಅಕ್ಕ? ನೀನ್ ಓದ್ ದೊಡ್ಡವನಾದ್ಮೇಲೆ ಅರಸನಕೋಟೆ ಮನೆಯವರೆಲ್ಲ ಹೇಗ್ ನನ್ನಿಂದ ದೂರ ಆಗಿದಾರೋ ಆ ರೀತಿ ನನ್ನನ್ನು ದೂರ ಮಾಡಲ್ಲ ತಾನೆ. ಲೇ ಅಕ್ಕ, ನೀನ್ ತುಂಬಾ ಯೋಚನೆ ಮಾಡ್ತಿದ್ಯಾ. ನಾನು ಹಾಗೆಲ್ಲ ಮಾಡ್ತೀನಾ? ನಾನು ನೀನು ದೂರ ಆಗೋದಾದ್ರೆ ನಂಗೆ ಈ ಸ್ಕೂಲು ಬೇಡ, ಆ ದೊಡ್ಡ ಆಫೀಸರ್ ಕೆಲ್ಸನೂ ಬೇಡ. ಅದು ಅಲ್ದೆ ನಿನ್ನ ಯಾರಕ್ಕ ದೂರ ಮಾಡೋದಕ್ಕಾಗುತ್ತೆ? ನೀನೊಂಥರ ಐಸ್ಕಂತ ತರ, ನೀನ್ ಇರೋ ಕಡೆ ಎಲ್ಲ ಜನ ಮುತ್ಕೋತಾರೆ, ನೀನ್ ಇಲ್ದೆ ಹೋದ್ರೆ ಚಡ್ಪಡಿಸ್ತಾರೆ. ಆದ್ರೆ ಅಖಿಲಮ್ಮ ಅವ್ರ ಮನೇಲಿ ಅಕ್ಕ ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಕ್ಕ. ನಾವ್ ಹೋಗಿದ್ ಟೈಮ್ ಸರಿ ಇರ್ಲಿಲ್ಲ, ಅಲ್ಲಿ ಯಾರೋ ಗೆಸ್ಟ್ ಬಂದಿದ್ರಲ್ವಾ, ಅದಕ್ಕೆ ಆ ರೀತಿ ನಡ್ಕೊಂಡಿರ್ಬೋದು. ಅವ್ರ ಪ್ರೀತಿಯ ಪಾರ್ವತಿಗೆ ಹಾಗೆಲ್ಲ ಮಾಡ್ತಾರ? ನೀನೊಳ್ಳೆ ಸರಿಯಾಗಿದ್ಯಾ. ಆದ್ರೂ ನಂಗ್ ತುಂಬಾ ಬೇಜಾರಾಗ್ತಿದೆ ಕಣೋ. ಲೇ ಅಕ್ಕ, ನೀನ್ ಸುಮ್ನೆ ಬೇಜಾರ್ ಮಾಡ್ಕೋತಿದ್ಯಾ? ಈಗೇನು ಅವ್ರು ನಿನ್ನ ದೂರ ಮಾಡ್ತಿಲ್ಲ ಅನ್ನೋದು ನಿಂಗೆ ಗೊತ್ತಾಗಬೇಕು ತಾನೆ. ನಾನ್ ಪ್ರೂವ್ ಮಾಡ್ತೀನಿ. ಒಂದ್ ನಿಮಿಷ ಬಂದೇ ಇರು. ಮ್ಯಾಮ್ ಅದು ಏನು ಹೇಳು ಜಯ? ಮ್ಯಾಮ್ ಎಲ್ಲ ಸ್ಟಾಫ್ಸು ಈ ಮಂತ್ ಸ್ಯಾಲ್ರಿಲಿ 50% ಅಡ್ವಾನ್ಸ್ ಕೇಳ್ತಾ ಇದ್ದಾರೆ. ಏನು? ಹೌದು ಮ್ಯಾಮ್, 50% ಸ್ಯಾಲ್ರಿ ಮುಂಚೆನೇ ಬೇಕು ಅಂತ ಕೇಳ್ತಿದ್ದಾರೆ. ಹಣನ ಯಾವತ್ತು ಸಂಬಳ ಅಂತ ಕೊಟ್ಟವಳಲ್ಲ ಈ ಅಖಿಲಾಂಡೇಶ್ವರಿ. ಪ್ರತಿದಿನ ಪ್ರತಿ ಕ್ಷಣ ತನು ಮನ ಅರ್ಪಿಸಿ ದುಡಿತಾ ಇರುವವರಿಗೆ ಸಲ್ಲಬೇಕಾದ ಗೌರವ ಅಂತ ಕೊಟ್ಟಿದ್ದೀನಿ. ಇಷ್ಟು ವರ್ಷ ನಮ್ಮ ಮನೇಲಿ ಯಾರು ಸಂಬಳ ಕೇಳ್ಕೊಂಡಾಗ್ಲಿ, ಸಂಬಳ ಜಾಸ್ತಿ ಮಾಡಿ ಅಂತ ಹೇಳ್ಕೊಂಡಾಗ್ಲಿ ಬಂದಿಲ್ಲ.
ನಾನು ಒಂದು ಅಗಳು ಕಡಿಮೆ ತಿಂದರೂ ಪರವಾಗಿಲ್ಲ, ನನಗೋಸ್ಕರ ದುಡಿಯೋರು ಹೊಟ್ಟೆ ತುಂಬ ಊಟ ಮಾಡಬೇಕು, ಸುಸ್ತು ಹೋಗೋವರೆಗೂ ನಿದ್ದೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅಂಥದ್ರಲ್ಲಿ ಮೊದಲನೇ ಬಾರಿ ಈ ಮನೇಲಿ ಸಂಪ್ರದಾಯ ಬದಲಾಗಿದೆ. ಮ್ಯಾಮ್, ಅರ್ಧ ತಿಂಗಳ ಸಂಬಳ ಅಡ್ವಾನ್ಸ್ ಆಗಿ ಬೇಕು ಅಂತ ಕೇಳಿದವ್ರನ್ನೆಲ್ಲ ನೇರವಾಗಿ ನನ್ನನ್ನೇ ಕೇಳಕ್ಕೆ ಹೇಳು. ಎಲ್ಲಿ ಅವರೆಲ್ಲ? ಇಲ್ಲೇ ಇದ್ದಾರೆ ಮ್ಯಾಮ್. ನಿಮ್ಮ ಮುಂದೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಅಡ್ವಾನ್ಸ್ ಬೇಕು ಅಂತ ಕೇಳುವಾಗ ಇಲ್ಲದೆ ಇರೋ ಭಯ ಈಗ ಯಾಕೆ? ಬರಕ್ಕೆ ಹೇಳೋರ್ನೆಲ್ಲ. ಅಕ್ಕ ಅಕ್ಕ ಇಲ್ಲೋಡು, ಫೋನ್ ಯಾಕೋ ತಂದೆ? ಇವತ್ತೆಲ್ರೂ ಫ್ರೀ ಆಗಿರ್ತಾರೆ, ನೀನ್ ಇಲ್ದೆ ಅವ್ರಿಗೂ ಬೇಜಾರಾಗಿರುತ್ತೆ. ಇವಾಗ ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಫುಲ್ ಖುಷಿ ಪಡ್ತಾರೆ. ಮೊದ್ಲು ಯಾರಿಗೆ ಫೋನ್ ಮಾಡ್ಲಿ? ಸಾವಿತ್ರಕ್ಕಂಗೆ ಫೋನ್ ಮಾಡು. ಸರಿ. ನಿನ್ನೆ ಅವ್ರು ಫುಲ್ ಬ್ಯುಸಿ ಇದ್ರಲ್ಲ, ಅದಕ್ಕೆ ಸರಿಯಾಗಿ ಮಾತಾಡಕ್ಕಾಗಿರಲ್ಲ. ಇವಾಗ ಒಂದೇ ರಿಂಗಿಗೆ ಹೆಂಗ್ ಫೋನ್ ಎತ್ತುತ್ತಾರೆ ನೋಡು. ಏಯ್, ಸ್ಪೀಕರ್ ಹಾಕೋ. ಹಾಂ ಸರಿ. ಅಕ್ಕ, ಅವ್ರ ಕಾಲ್ ಕಟ್ ಮಾಡಿರಲ್ಲ, ಅದು ಸಿಗ್ನಲ್ ಕಟ್ ಆಗಿದೆ. ಇನ್ನೊಂದ್ಸಲ ಫೋನ್ ಮಾಡ್ತೀನಿ ಇರು. $50% ಅಡ್ವಾನ್ಸ್, ಅರ್ಧ ತಿಂಗಳ ಸಂಬಳ ಈಗಲೇ ಬೇಕು ಅಂತ ಕೇಳ್ತಾ ಇದ್ದೀರಾ? ಬೇಡೋ ಕೈಗಳು ಕೊಡೋ ಕೈಗಳಾಗಿದ್ವು. ಆದರೆ ಇಷ್ಟು ವರ್ಷಗಳ ನಂತರ ಕೊಡೋ ಕೈಗಳು ಚಾಚ್ತಾ ಇವೆ ಅಂದ್ರೆ ಏನ್ ಕಾರಣ? ಯಾಕೆ ಮೌನ? ಉತ್ತರ ಕೊಡಿ. ಸಾವಿತ್ರಿ. ಅಮ್ಮ,